ಖಂಡಿತವಾಗಿಯೂ ನಾನು ಮೊದಲಿಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಕಳೆದ 1 ವರ್ಷದಲ್ಲಿ ಅವರು ನಮ್ಮ ಮಂಗಳೂರಿನ ಸಂಸದರಾದ ನಂತರ ಆ 1 ವರ್ಷದಲ್ಲಿ ಖಂಡಿತವಾಗಿಯೂ ಮಂಗಳೂರನ್ನ ಒಂದು ಹೊಸ ದಿಕ್ಕಿನ ಕಡೆಗೆ ಕೊಂಡೊಯ್ಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ನಿರಂತರ ಪ್ರಯತ್ನ ಮತ್ತು ಅಧ್ಯಯನ ಇವತ್ತು ಖಂಡಿತವಾಗಿಯೂ ಮಂಗಳೂರಿಗೆ ಒಂದು ದಿಕ್ಸೂಚಿಯಾಗಿದೆ ಅಂತ ಹೇಳಲಿಕ್ಕೆ ಭಾಳ ಖುಷಿಯಾಗುತ್ತೆ. ಯಾಕಂತ ಹೇಳಿದರೆ ಒಬ್ಬ ಸಂಸದರಾಗಿ ಇಲ್ಲಿಯ ಎಲ್ಲ ಭೌಗೋಳಿಕ ಮತ್ತು ವಾಸ್ತವಾಂಶಗಳನ್ನು ತಿಳಿದುಕೊಂಡು ಎಲ್ಲ ಇಲ್ಲಿರುವಂಥ ಯಾವುದೇ ಪ್ರಾಜೆಕ್ಟ್ಗಳು ಯಾಕೆ ನೆನೆಗುದ್ದಿಗೆ ಬಿದ್ದಿದೆ, ಮತ್ತು ರೈಲ್ವೆ ಸೇರ್ವೆ ಇರ್ಬೋದು, ರೋಡ್ ಇರ್ಬೋದು, ಮತ್ತು ಎಲ್ಲದರ ಬಗ್ಗೆ ಅಂಕಿಅಂಶಗಳನ್ನು ಕಳೆದುಕೊಂಡು ಅದರ ಬಗ್ಗೆ ಸಮರ್ಪಕವಾಗಿ ಅಧ್ಯಯನ ಮಾಡಿ ಮತ್ತು ದೆಹಲಿಯಲ್ಲಿ ಅದಕ್ಕೆ ಬೇಕಾದ ಸಚಿವರನ್ನು ಭೇಟಿ ಮಾಡಿ ಇವತ್ತು ಎಲ್ಲವೂ ಕೂಡ ಒಂದು ಅಭಿವೃದ್ಧಿಯತ್ತ ದಾಪುಗಾಲಿಡುವುದನ್ನು ನಾವು ಖಂಡಿತವಾಗಿ ನೋಡ್ತಿದ್ದೇವೆ. ಅದಕ್ಕೋಸ್ಕರ ವಿಶೇಷವಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು 1 ವರ್ಷದಲ್ಲಿ ಮಂಗಳೂರಿಗೆ ಒಂದು ಹೊಸ ಪಥವನ್ನು ಕಂಡುಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ಖಂಡಿತವಾಗಿಯೂ ಅವರು ಯಶಸ್ಸನ್ನು ಪಡೆಯಬೇಕು ಮತ್ತು ಮಂಗಳೂರು ಅಭಿವೃದ್ಧಿ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಆಶಿಸುತ್ತಿದ್ದೇವೆ.